Hello students, in this class we are going to study type compatibility and we will see a simple C++ program. First we will discuss about type compatibility. What? Type compatibility. ಸಿ ಕಾಂಪ್ಯಾಟಿಬಿಲಿಟಿ ಅಂದರೆ ಏನು? ಹೊಂದೋದು, ಮ್ಯಾಚ್ ಆಗೋದು, ಒಂದಕ್ಕೊಂದು ಮ್ಯಾಚ್ ಆಗೋದಕ್ಕೆ ಏನು ಹೇಳ್ತೀವಿ? ಕಾಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಈಗ ಡಾಟಾ ಟೈಪು ಯಾವುದೇ ಒಂದು ಸ್ಟೇಟ್ಮೆಂಟಲ್ಲಿ ಒಂದು ವ್ಯಾಲ್ಯೂವಿಂದ ಇನ್ನೊಂದು ವ್ಯಾಲ್ಯೂಗೆ ಅಸೈನ್ ಮಾಡಿದಾಗ ಆ ವ್ಯಾಲ್ಯೂವಿನ ಡಾಟಾ ಟೈಪು ಇನ್ನೊಂದು ವ್ಯಾಲ್ಯೂವಿನ ಡಾಟಾ ಟೈಪು ಎರಡು ಏನಾಗಿರಬೇಕು? ಸೇಮ್ ಆಗಿರಬೇಕು. ಅದಕ್ಕೆ ಏನು ಹೇಳ್ತೀವಿ? ಟೈಪ್ ಕಾಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. C++ is very strict with regard to type compatibility as compared to C. C++ defines int, short int and long int as three different data types. Int, short int ಮತ್ತೆ ಲಾಂಗ್ ಇಂಟ್ ಇವು ಮೂರನ್ನು ಕೂಡ ಡಿಫ್ರೆಂಟ್ ಡಾಟಾ ಟೈಪ್ ಆಗಿ ಟ್ರೀಟ್ ಮಾಡುತ್ತೆ C++ ಪ್ರೋಗ್ರಾಮ್. They must be cached when their values are assigned to one another. ಅವುಗಳ ವ್ಯಾಲ್ಯೂ ಒಂದರಿಂದ ಒಂದಕ್ಕೆ ನಾವು ಅಸೈನ್ ಮಾಡಿದಾಗ, ಈಗ ಇಂಟಿಂದ ಶಾರ್ಟ್ ಇಂಟಿಗೆ ಅಸೈನ್ ಮಾಡಿದಾಗ ಅಥವಾ ಇಂಟಿಂದ ಲಾಂಗ್ ಇಂಟಿಗೆ ಅಸೈನ್ ಮಾಡಿದಾಗ, ಶಾರ್ಟ್ ಇಂಟಿಂದ ಲಾಂಗ್ ಇಂಟಿಗೆ ಅಸೈನ್ ಮಾಡಿದಾಗ ಅವುಗಳ ಡಾಟಾ ಟೈಪನ್ನು ನಾವೇನು ಮಾಡಬೇಕಾಗತ್ತೆ? ಟೈಪ್ ಕ್ಯಾಸ್ಟಿಂಗ್ ಮಾಡಬೇಕಾಗತ್ತೆ. ಓಕೆ, ಸಿಮಿಲರ್ಲಿ ಅದೇ ರೀತಿ ಅನ್ಸೈನ್ಡ್ ಕ್ಯಾರ್, ಕ್ಯಾರ್ ಆ್ಯಂಡ್ ಸೈನ್ಡ್ ಕ್ಯಾರ್, ಅನ್ಸೈನ್ಡ್ ಕ್ಯಾರ್, ಕ್ಯಾರ್ ಆ್ಯಂಡ್ ಸೈನ್ಡ್ ಕ್ಯಾರ್ ಆರ್ ಕನ್ಸಿಡರ್ಡ್ ಆಸ್ ಡಿಫ್ರೆಂಟ್ ಟೈಪ್ಸ್. ಇವು ಮೂರನ್ನು ಕೂಡ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವೇನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಆಲ್ದೋ ಈಚ್ ಆಫ್ ದೀಸ್ ಹ್ಯಾಸ್ ಎ ಸೈಜ್ ಆಫ್ 1 byte. ಅವುಗಳ ಮೂರದ್ದು ಸೈಜು ಅನ್ಸೈನ್ಡ್ ಕ್ಯಾರ್, ಕ್ಯಾರ್, ಸೈನ್ಡ್ ಕ್ಯಾರ್ ಇವು ಮೂರದ್ದು ಸೈಜ್ ಏನು? ಸೇಮು 1 byte. ಆದರೂ ಕೂಡ ನಾವು ಅವುಗಳನ್ನು ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ತೀವಿ. ಎಲ್ಲಿ? C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ. ಇನ್ C++, the types of values must be the same for complete compatibility or else a cache must be applied. ಓಕೆ, ಅದೇ ಒಂದು ಟೈಪಿನ ವ್ಯಾಲ್ಯೂನ ಇನ್ನೊಂದು ಟೈಪಿಗೆ ಅಸೈನ್ ಮಾಡಬೇಕು ಅಂದರೆ ಅವೆರಡು ಟೈಪ್ ಏನಾಗಿರಬೇಕು? ಸೇಮ್ ಆಗಿರಬೇಕು. ಇಲ್ಲ ಅಂದರೆ ಅಲ್ಲಿ ಟೈಪನ್ನ ಏನು ಮಾಡಬೇಕಾಗತ್ತೆ? ಕ್ಯಾಸ್ಟ್ ಮಾಡಬೇಕಾಗತ್ತೆ. ನಾನು ಹೇಳಿದ್ನಲ್ಲ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಏನು ಅಂತ, ಆ ರೀತಿ ಕ್ಯಾಸ್ಟ್ ಮಾಡಬೇಕಾಗತ್ತೆ. ಓಕೆ ಓಕೆ Another notable difference is the way character constants are stored. ಹೇಗೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅನ್ನು ಸ್ಟೋರ್ ಮಾಡ್ತೀವಿ ಅನ್ನೋದ್ರಲ್ಲೂ ಕೂಡ ಸಿಗೂ C++ಗೂ ಏನಾಗಿದೆ? ಡಿಫ್ರೆನ್ಸ್ ಇದೆ. ಓಕೆ, ಇನ್ ಸಿ they are stored as ints and therefore C ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅನ್ನ C ಅಲ್ಲಿ ಇಂಟ್ ತರ ಸ್ಟೋರ್ ಮಾಡ್ತೀವಿ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅನ್ನ C ನಲ್ಲಿ ಏನು ಮಾಡ್ತೀವಿ? ಇಂಟ್ ರೀತಿಯಲ್ಲಿ ಸ್ಟೋರ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಎಕ್ಸಾಂಪಲ್ ಸೈಜ್ ಆಫ್ ಆಪರೇಟರ್ ತಗೊಳ್ಳೋಣ. ಓಕೆ, ಸೈಜ್ ಆಫ್ ಆಪರೇಟರ್ x is equivalent to size of int in C. Size of a character x is equivalent to size of int in C. Size of int ಎಷ್ಟು ಸೈಜ್ ಇಂಟ್ ಇಂದಿರುತ್ತೆ ಅಷ್ಟೇ ಸೈಜ್ ಇಲ್ಲಿ ಈ ಕ್ಯಾರೆಕ್ಟರ್ ಸ್ಟೋರ್ ಆಗಿರುತ್ತೆ, ಅಷ್ಟೇ ಸೈಜ್ ನಲ್ಲಿ. ಅದು ಯಾವ ಕೇಸ್ ನಲ್ಲಿ? C ಲ್ಯಾಂಗ್ವೇಜ್ ನಲ್ಲಿ. ಎಲ್ಲಿ? C ಲ್ಯಾಂಗ್ವೇಜ್ ನಲ್ಲಿ. ಅದೇ C++ ಅಲ್ಲಿ ಏನಾಗುತ್ತೆ? ಇನ್ C++, however, character is not promoted to size of int. C++ ಅಲ್ಲಿ character is not promoted to size of int. size of int ಗೆ ಪ್ರಮೋಟೆಡ್ ಆಗೋದಿಲ್ಲ. ಇಲ್ಲೇನಾಗುತ್ತೆ? ಇದು ಸಪರೇಟ್ ಆಗಿ ಕ್ಯಾರೆಕ್ಟರ್ ತರನೇ ಸ್ಟೋರ್ ಆಗುತ್ತೆ. ಸೊ ಸೇಮ್ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಈಸ್ ಈಕ್ವಿವ್ಯಾಲೆಂಟ್ ಟು
ಸೈಜ್ ಆಫ್ ಇಂಟ್ ಬದಲಿ ಏನು ಬರಿತೀವಿ ಸೈಜ್ ಆಫ್ char. This is in C++. Size of character x will be equal to size of int in case of C language, but in case of C++ language size of character x is equivalent to size of char data type in C++ language ಅಂತ ಹೇಳ್ಬೋದು. ಓಕೆ, this is about type compatibility. Okay, next we will see a simple C++ program. ಒಂದು ಸಿಂಪಲ್ C++ ಪ್ರೋಗ್ರಾಮ್ ಅನ್ನು ತಗೊಂಡು ಅದರ ಸ್ಟೇಟ್ಮೆಂಟ್ ಗಳನ್ನ ಒನ್ ಬೈ ಒನ್ ರೀಡ್ ಮಾಡ್ತಾ ಹೋಗೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ. ಓಕೆ, I will write a simple C++ program here. C hash include IOStream using name space std int main function on the cout statement. C++ is better than C. C++ is better than C. C plus C what ಏನು ಕೊಡಿದೀವಿ? C++ is better than C. Return 0. ನೋಡಿ, ಇದೊಂದು ಸಿಂಪಲ್ C++ ಪ್ರೋಗ್ರಾಮ್. ಇದರಲ್ಲಿ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ನಲ್ಲಿ ಅಂದ್ರೆ ಮೇನ್ ಫಂಕ್ಷನ್ ಗಿಂತ ಮೊದಲು ಏನೇನು ಸ್ಟೇಟ್ಮೆಂಟ್ ಬರ್ತಾವಲ್ಲ ಅವೆಲ್ಲ ಏನ್ ಹೇಳ್ತೀವಿ? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತ ಹೇಳ್ತೀವಿ. ಅದನ್ನ ನೀವು ಸಿ ಲ್ಯಾಂಗ್ವೇಜ್ ನಲ್ಲಿ ಕಲ್ತಿದ್ದೀರಾ. ಯಾವ ಒಂದು ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ? IOStream ಅಂತ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ. ಇದರಲ್ಲಿ CO2 C ಆಬ್ಜೆಕ್ಟ್ ಗಳ ಡೆಫಿನೇಷನ್ಸ್ ಎಲ್ಲ ಸ್ಟೋರ್ ಆಗಿ ಇರುತ್ತೆ. ನೆಕ್ಸ್ಟ್ ಈ ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡಿ ಆದ್ಮೇಲೆ ಏನಂತ ಬರೀತೀವಿ? ಯೂಸಿಂಗ್ ನೇಮ್ ಸ್ಪೇಸ್ std. ಈ ಹೇಳ್ತೀನಿ ಒನ್ ಬೈ ಒನ್. ನೇಮ್ ಸ್ಪೇಸ್ ಅಂದ್ರೆ ಏನು, ಯೂಸಿಂಗ್ ಏನು, std ಅಂದ್ರೆ ಏನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇಟ್ ಫಾರ್ 2 minutes. ನೆಕ್ಸ್ಟ್ ಮೇನ್ ಫಂಕ್ಷನ್ ರಿಟರ್ನ್ ಟೈಪ್ ಏನು? ಇಂಟ್. ಅದಕ್ಕೆ ಏನ್ ಮಾಡಿದ್ವಿ? ಇಂಟ್ ಅಂತ ಹಾಕಿದ್ವಿ. cout ಏನ್ ಕೊಡುತ್ತೆ? ಡಿಸ್ಪ್ಲೇ ಏನ್ ಕೊಡುತ್ತೆ? cout ಅಂದ್ರೆ ಡಿಸ್ಪ್ಲೇ ಕೊಡೋದು. C++ is better than C ಅಂತ ಕೊಡುತ್ತೆ. \n ಅಂದ್ರೆ ನ್ಯೂ ಲೈನ್ ಕ್ಯಾರೆಕ್ಟರ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದ್ರು ನೆಕ್ಸ್ಟ್ ಲೈನ್ ನಲ್ಲಿ ಪ್ರಿಂಟ್ ಆಗುತ್ತೆ. ಸಿ ನಲ್ಲಿ ಇದು ನೋಡಿದಿರ ನೀವು. ಓಕೆ, ನೆಕ್ಸ್ಟ್ ರಿಟರ್ನ್ 0. ಓಕೆ, ಈ ಫಂಕ್ಷನ್ ಏನ್ ರಿಟರ್ನ್ ಮಾಡುತ್ತೆ? 0 ರಿಟರ್ನ್ ಮಾಡುತ್ತೆ. ಇಂಟಿಜರ್ ರಿಟರ್ನ್ ಮಾಡುತ್ತೆ ಅಂತ ಬರ್ದಿದೀವಲ್ಲ, ಅದಕ್ಕೋಸ್ಕರ ನಾವು ಏನ್ ಯೂಸ್ ಮಾಡ್ತೀವಿ? ರಿಟರ್ನ್ 0 ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಇದು ಒಂದು ಸಿಂಪಲ್ C++ ಪ್ರೋಗ್ರಾಮ್ ಅಂತ ನಾವು ಹೇಳ್ಬೋದು. ಓಕೆ, ಪ್ರೋಗ್ರಾಮ್ ಫೀಚರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಲೈಕ್ C, the C++ program is a collection of functions. C ತರನೇ C++ ಕೂಡ collection of functions. The above example contains only one function, that is main function. ಈ ಪ್ರೋಗ್ರಾಮ್ ಎಷ್ಟು ಫಂಕ್ಷನ್ ಅನ್ನು ಹೊಂದಿದೆ? ಓನ್ಲಿ ಒನ್ ಫಂಕ್ಷನ್ ಅನ್ನು ಹೊಂದಿದೆ. ಯಾವ ಫಂಕ್ಷನ್ ಅದು? ಮೇನ್ ಫಂಕ್ಷನ್. As usual, execution begins at main function.
ಸಿ ಅಲ್ಲಿ ಹೇಗೆ ಎಕ್ಸಿಕ್ಯೂಷನ್ ಮೇನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ C++ ಅಲ್ಲೂ ಕೂಡ ಎಕ್ಸಿಕ್ಯೂಷನ್ ಬಿಗಿನ್ಸ್ ವಿತ್ ಮೇನ್ ಫಂಕ್ಷನ್. ನೆಕ್ಸ್ಟ್ ಕಮೆಂಟ್ಸ್. ಇಲ್ಲಿ ಕಮೆಂಟ್ಸ್ ಬರ್ದಿದೀವಿ, ಸಾರಿ ಕಮೆಂಟ್ಸ್ ನಾನು ಬರ್ದಿಲ್ಲ, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ದಿ ನಿಮಗೆ. ಎಂಡ್ ಆಫ್ ಎಕ್ಸಾಂಪಲ್. ಸಿ ಇಲ್ಲಿ ಡಬಲ್ ಸ್ಲ್ಯಾಶ್ ಇಂದ ನಾವು ಕಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಆಕ್ಚುಲಿ ಸಿ ಲ್ಯಾಂಗ್ವೇಜ್ ನಲ್ಲಿ ಏನ್ ಮಾಡ್ತಿದ್ವಿ ನಾವು, ಯಾವ ರೀತಿ ಕಮೆಂಟ್ ಅನ್ನ ಬರೀತಿದ್ವಿ ಸಿ ಲ್ಯಾಂಗ್ವೇಜ್ ನಲ್ಲಿ? ಓಕೆ, ಸಿ ಲ್ಯಾಂಗ್ವೇಜ್ ನಲ್ಲಿ ಯಾವ ರೀತಿ ಕಮೆಂಟ್ ಅನ್ನ ಬರೀತಿದ್ವಿ? ಬ್ಯಾಕ್ ಸ್ಲ್ಯಾಶ್ ಸ್ಟಾರ್, ಕಮೆಂಟ್ ಹೇಗೆ ಎಂಡ್ ಆಗ್ತಿತ್ತು? ಸ್ಟಾರ್ ವಿತ್ ಬ್ಯಾಕ್ ಸ್ಲ್ಯಾಶ್. ಓಕೆ, ಈ ರೀತಿ ಕಮೆಂಟ್ ಅನ್ನ ನಾವು ಯೂಸ್ ಮಾಡ್ತಿದ್ವಿ ಎಲ್ಲಿ? ಸಿ ಲ್ಯಾಂಗ್ವೇಜ್ ನಲ್ಲಿ. ಆದ್ರೆ C++ ಅಲ್ಲಿ ಏನ್ ಮಾಡ್ತೀವಿ? ಕಮೆಂಟ್ ಬರೆಯೋದಕ್ಕೋಸ್ಕರ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಅನ್ನ ಯೂಸ್ ಮಾಡ್ತೀವಿ. ಏನ್ ಯೂಸ್ ಮಾಡ್ತೀವಿ? ಡಬಲ್ ಫಾರ್ವರ್ಡ್ ಸ್ಲ್ಯಾಶ್. ಈ ಫಾರ್ವರ್ಡ್ ಸ್ಲ್ಯಾಶ್, ಈ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಇದೆಯಲ್ಲ, ಇದ್ರ ಮುಂದೆ ನಾವು ಏನ್ ಬರೆದ್ರು ಕೂಡ ಅದು ಪ್ರೋಗ್ರಾಮ್ ನಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದು ನಮ್ಮ ತಿಳುವಳಿಕೆಗೆ ಈ ಲೈನ್ ಏನ್ ಮಾಡ್ತಾ ಇದೆ, ಈ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೆ ಅಂತ ನಮ್ಮ ತಿಳುವಳಿಕೆ ತಕ್ಕಂತೆ ನಾವು ಏನ್ ಮಾಡಿರ್ತೀವಿ? ಕಮೆಂಟ್ ಲೈನ್ ಅನ್ನ ಹಾಕಿರ್ತೀವಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ ಬೆಟರ್. ಓಕೆ, ಇಲ್ಲಿ ನೋಡಿ C++ introduces a new comment symbol, double slash. Here is that C++ introduces a new comment symbol, that is double slash. Comments start with the double slash symbol and terminate at the end of the line. Terminate ಮಾಡಬೇಕಾದ್ರೆ ಡಬಲ್ ಸ್ಲ್ಯಾಶ್ ಹಾಕಬೇಕಾ? ಹಾಗೋ ಅವಶ್ಯಕತೆ ಇಲ್ಲ. ಈ ಲೈನ್ ಎಂಡ್ ಆದ ತಕ್ಷಣ ಆ ಕಮೆಂಟ್ ಏನಾಗುತ್ತೆ? ಎಂಡ್ ಆಗುತ್ತೆ. The C comment symbol are still valid in C++ and are more suitable for multi-line comments. C++ C comment symbol ಏನಿದೆಯಲ್ಲ, C comment symbol ಏನಿದೆಯಲ್ಲ, ಅದು C++ ಅಲ್ಲೂ ಕೂಡ ವ್ಯಾಲಿಡ್ ಆಗಿದೆ. C++ ಅಲ್ಲಿ ಆ ಸಿಂಬಲ್ ಕೂಡ ಕಮೆಂಟ್ ಬರೆಯೋದಕ್ಕೆ ಯೂಸ್ ಮಾಡಬಹುದು. ಇದು ಯಾವಾಗ ಯೂಸ್ ಆಗುತ್ತೆ? ಮಲ್ಟಿಲೈನ್ ಸಿಂಬಲ್ಸ್ ಏನಾದರೂ ಮಲ್ಟಿಲೈನ್ ಕಮೆಂಟ್ ಇದ್ರೆ ಮಾತ್ರ ಇದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಈಗ ಏನ್ ಮಾಡಿದ್ದೀನಿ ನಾನು? 4 ಲೈನ್ ಕಮೆಂಟ್ ಅನ್ನು ಬರೆದಿದ್ದೀನಿ ಯೂಸಿಂಗ್ ಸಿ ಟೈಪ್ ಆಫ್ ಕಮೆಂಟ್ ಸಿಂಬಲ್. ಈ ತರ ಮಲ್ಟಿಲೈನ್ ಕಮೆಂಟ್ ಬರಬೇಕಾದ್ರೆ ಸಿ ಟೈಪ್ ಆಫ್ ಸಿಂಬಲ್ ಅನ್ನೇ ನಾವು ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ C++ ಟೈಪ್ ಮಾಡಬಹುದು. ಅವಾಗ ಏನಾಗುತ್ತೆ? ನಾವು ಪ್ರತಿಯೊಂದು ಲೈನಿಗೂ ಕೂಡ ಏನಾಗಬೇಕಾಗುತ್ತೆ? ದೀಸ್ ಫಾರ್ವರ್ಡ್ ಸ್ಲ್ಯಾಶಸ್ ಹಾಕಬೇಕಾಗುತ್ತೆ. ಓಕೆ, ಟು ಅವಾಯ್ಡ್ ದಟ್ ನಾವು ಏನ್ ಮಾಡ್ತೀವಿ? C ಲ್ಯಾಂಗ್ವೇಜ್ ಅನ್ನ ಕಮೆಂಟ್ ಲೈನ್ ಸಿಂಬಲ್ ಅನ್ನೇ ಯೂಸ್ ಮಾಡ್ತೀವಿ. Okay, however remember that we cannot insert a double slash style comment within the text of a program line. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. For statement, for j is equal to 0, j is less than n, sorry, for j is equal to 0, j is less than n,
loops n times. J plus plus. Actually ಇದು ಹೇಗಿರುತ್ತೆ ಸ್ಟೇಟ್ಮೆಂಟ್? ಫಾರ್ j is equal to 0, j is less than n, j plus plus. ಸೊ ಇದೊಂದು ಫಾರ್ ಲೂಪ್. ಇನಿಷಿಯಲ್ ವ್ಯಾಲ್ಯೂ j ನ 0 ಗೆ ಅಸೈನ್ ಮಾಡಿದೀವಿ. ಇಲ್ಲಿ j ಇಂಕ್ರಿಮೆಂಟ್ ಆಗ್ತಾ ಇದೆ. ಅದು ಎಷ್ಟು ಟೈಮ್ ಲೂಪ್ ಆಗುತ್ತೆ, ಎಷ್ಟು ಟೈಮ್ ರನ್ ಆಗುತ್ತೆ? ಫಾರ್ ಲೂಪ್ ಲೆಸ್ ದೆನ್ n ಟೈಮ್ಸ್. 0 ಇಂದ ಯೂಸ್ ಆಗಿದೆ ಅಲ್ಲ, ಅದಕ್ಕೆ n ಟೈಮ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅದನ್ನ ನಾವು ಫಾರ್ ಲೂಪ್ ಅಲ್ಲಿ ಒಂದು ಕಮೆಂಟ್ ಅನ್ನು ಹಾಕಿದೀವಿ ಯೂಸಿಂಗ್ ಫಾರ್ವರ್ಡ್ ಸ್ಲಾಶ್ ಅಂಡ್ ಸ್ಟಾರ್ ಸಿಂಬಲ್, ಸಿ ನೋಟೇಷನ್, ಯೂಸಿಂಗ್ ಸಿ ನೋಟೇಷನ್ ಕಮೆಂಟ್ ಸಿಂಬಲ್ ಯೂಸ್ ಮಾಡಿ ಲೂಪ್ಸ್ n ಟೈಮ್ಸ್ ಅಂತ ಬರ್ದಿದೀವಿ. ಏನ್ ಬರ್ದಿದೀವಿ? ಲೂಪ್ಸ್ n ಟೈಮ್ಸ್ ಅಂತ ಬರ್ದಿದೀವಿ. ಈ ರೀತಿ ಕಮೆಂಟ್ ಡಬಲ್ ಸ್ಲಾಶ್ ಇಂದ ಮಾಡಕ್ಕಾಗತ್ತಾ? ಡಬಲ್ ಸ್ಲಾಶ್ ಒಂದ್ಸಲ ಹಾಕ್ಬಿಟ್ರೆ ಅದು ಎಂಡ್ ವರ್ಗು, ಆ ಲೈನ್ ಎಂಡ್ ವರ್ಗು ಏನಾಗುತ್ತೆ? ಕಮೆಂಟ್ ಅಂತಾನೆ ತೋಣುತ್ತೆ. ಓಕೆ, ಇಲ್ಲಿ ಎಂಡ್ ಮಾಡಕ್ಕೆ ನಮಗೆ ಚಾನ್ಸ್ ಇದೆ. ಎಲ್ಲಿ? ಸಿ ನೋಟೇಷನ್ ಅಲ್ಲಿ. ಸಿ ಪ್ಲಸ್ ಪ್ಲಸ್ ನೋಟೇಷನ್ ಡಬಲ್ ಸ್ಲಾಶ್ ಅಲ್ಲಿ ಎಂಡ್ ಮಾಡೋದಕ್ಕೆ ಚಾನ್ಸ್ ಇದೆನಾ? ಚಾನ್ಸ್ ಇಲ್ಲ. ಒಂದ್ಸಲ ಒಂದು ಲೈನ್ ಅಲ್ಲಿ ಡಬಲ್ ಸ್ಲಾಶ್ ಹಾಕಿದ್ರೆ ಆ ಲೈನ್ ಎಂಡ್ ಆಗೋವರೆಗೂ ಅದು ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನ ಕಮೆಂಟ್ ಸ್ಟೇಟ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಸೊ ಈ ರೀತಿ ಕಮೆಂಟ್ ಕೊಡಬೇಕು ಅಂದ್ರೆ ಸಿ ಸ್ಟೈಲ್ ಕಮೆಂಟ್ ಸಿಂಬಲ್ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ಓಕೆ, ನಾವು ಪ್ರೋಗ್ರಾಮ್ ನಲ್ಲಿ ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್ ಅಂತ ಬರೆದ್ವಿ. ಏನಿದು ಐಒ ಸ್ಟ್ರೀಮ್ ಅಂದ್ರೆ? ಇಟ್ ಈಸ್ ಅನ್ ಹೆಡರ್ ಫೈಲ್. ದಿಸ್ ಡೈರೆಕ್ಟಿವ್ ಕಾಸಸ್ the preprocessor to add the content of the iostream file to the program. ಆ ರೀತಿ ಬರೆಯೋದ್ರಿಂದ, iostream ಅಂತ ಬರೆಯೋದ್ರಿಂದ ಆ ಫೈಲಿನ ಕಂಟೆಂಟ್ ಅನ್ನು ನಾವು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಗೆ, ನಾವು ಬರೆದಿರೋ ಪ್ರೋಗ್ರಾಮಿಗೆ ಆಡ್ ಮಾಡ್ಕೊಂತಾ ಇದ್ದೀವಿ ಯೂಸಿಂಗ್ ದ ಡೈರೆಕ್ಟಿವ್ ಹ್ಯಾಶ್ ಇನ್ಕ್ಲೂಡ್. ಓಕೆ, ದಿಸ್ ಈಸ್ ಅಬೌಟ್ iostream. ನೆಕ್ಸ್ಟ್, ಇಟ್ ಕಂಟೇನ್ಸ್, ಅದೇನೇನು ಒಳಗೊಂಡಿರುತ್ತೆ? ಇಟ್ ಕಂಟೇನ್ಸ್ ಡಿಕ್ಲರೇಷನ್ಸ್ ಫಾರ್ ದ ಐಡೆಂಟಿಫೈಯರ್ಸ್ cout and cin, cout to cin ಸ್ಟೇಟ್ಮೆಂಟ್ ಗಳಿಗೆ, ಅಂಡ್ ದ ಆಪರೇಟರ್ಸ್, ಇನ್ಸರ್ಷನ್ ಆಪರೇಟರ್, ಎಕ್ಸ್ಟ್ರಾಕ್ಷನ್ ಆಪರೇಟರ್, cin, cout, ಇನ್ಸರ್ಷನ್ ಆಪರೇಟರ್, ಎಕ್ಸ್ಟ್ರಾಕ್ಷನ್ ಆಪರೇಟರ್, ಇನ್ಸರ್ಷನ್ ಆಪರೇಟರ್, ಇದ್ರದ್ದೆಲ್ಲ ಡೆಫಿನೇಷನ್ ಎದರಲ್ಲಿ ಇರುತ್ತೆ? iostream ಫೈಲ್ ನಲ್ಲಿ ಇರುತ್ತೆ. ಎದರಲ್ಲಿರುತ್ತೆ? iostream ಫೈಲ್ ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ಆಬ್ಜೆಕ್ಟ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ? iostream ಫೈಲ್ ಅನ್ನ ಪ್ರೋಗ್ರಾಮ್ ನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, the header file iostream should be included at the beginning of all programs that use input output statement. ಓಕೆ, ಓಕೆ, ನೆಕ್ಸ್ಟ್ ನೇಮ್ ಸ್ಪೇಸ್ ಅಂತ ಬಂದಿತ್ತು. Next, namespace. Okay, ಪ್ರೋಗ್ರಾಮ್ ನಲ್ಲಿ ಈ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು ನಾವು ಬರೆದಿರೋ ಪ್ರೋಗ್ರಾಮ್ ನಲ್ಲಿ. ಯೂಸಿಂಗ್ ನೇಮ್ ಸ್ಪೇಸ್ std, ದಿಸ್ ಇಸ್ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಇದು ಸಿ ಲ್ಯಾಂಗ್ವೇಜ್ ನಲ್ಲಿ ಇರೋದಿಲ್ಲ. ಓಕೆ, ಸಿ ಪ್ಲಸ್ ಪ್ಲಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ನೇಮ್ ಸ್ಪೇಸ್ ಅನ್ನ. ಯೂಸಿಂಗ್ ಅನ್ನೋದು ಒಂದು ಡೈರೆಕ್ಟರಿ, ಇಲ್ಲೊಂದು ನೇಮ್ ಸ್ಪೇಸ್ ಯೂಸ್ ಮಾಡ್ತಾ ಇದ್ದೀವಿ. ಆ ನೇಮ್ ಸ್ಪೇಸ್ ಹೆಸರೇನು? std. ಓಕೆ, ಏನಿದು ನೇಮ್ ಸ್ಪೇಸ್ ಅಂದ್ರೆ ಏನು? ನೇಮ್ ಸ್ಪೇಸ್ defines the scope for the identifiers that are used in the
ಪ್ರೋಗ್ರಾಮ್. ಪ್ರೋಗ್ರಾಮ್ನಲ್ಲಿ ಯೂಸ್ ಮಾಡುವ ಐಡೆಂಟಿಫೈಯರ್ಸ್ಗೆ ಸ್ಕೋಪ್ ಎಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ ಅದು ಅನ್ನೋದ್ರ ಬಗ್ಗೆ ಆ ಸ್ಕೋಪನ್ನು ಡಿಫೈನ್ ಮಾಡುತ್ತೆ. ಯಾವುದು? ನೇಮ್ ಸ್ಪೇಸ್. ಓಕೆ, ಹಿಯರ್ std is the namespace. std is the namespace where ANSI C++ standard class libraries are defined. ಈ std namespace ಅಲ್ಲಿ ANSI C++ standard class libraries are defined. ಕ್ಲಾಸ್ ಲೈಬ್ರರಿಗಳನ್ನ ಡಿಫೈನ್ ಮಾಡಿರ್ತಾರೆ. ಇದು ನಿಮಗೆ ನೆಕ್ಸ್ಟ್ ಕೋಡಿಂಗ್ ಸ್ಟಾರ್ಟ್ ಮಾಡಿದಾಗ, ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ ಓಕೆ ರಿಟರ್ನ್ ಟೈಪ್ ಆಫ್ ಮೇನ್ ಫಂಕ್ಷನ್. ನೋಡಿ, ಇಲ್ಲಿ ನೀವು ಪ್ರೋಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಏನು ಬರೆದೆ, ಫ್ಲವರ್ ಬ್ರಾಕೆಟ್ ಹಾಕೋದ್ಕಿಂತ ಮೊದಲು ರಿಟರ್ನ್ ಬ್ರೇಸಸ್ ಹಾಕೋದ್ಕಿಂತ ಮೊದಲು ಏನಂತ ಬರೆದೆ? ರಿಟರ್ನ್ 0 ಅಂತ ಬರೆದೆ. ಹೌದಾ? ರಿಟರ್ನ್ 0 ಅಂದ್ರೆ ಅರ್ಥ ಏನು? ಈ ಪ್ರೋಗ್ರಾಮ್ 0 ಅನ್ನ ಏನ್ ಮಾಡ್ತಾ ಇದೆ? ಎಟ್ ದ ಎಂಡ್ ರಿಟರ್ನ್ ಮಾಡ್ತಾ ಇದೆ. ಹಾಗಾದ್ರೆ ಒಂದು ಇಂಟಿಜರ್ ವ್ಯಾಲ್ಯೂ ರಿಟರ್ನ್ ಮಾಡ್ದಂಗ ಆಯ್ತಾ? ಅದಕ್ಕೋಸ್ಕರ ಮೇನ್ ಫಂಕ್ಷನ್ ಪಕ್ಕದಲ್ಲಿ ನಾವು ಏನಂತ ಬರಿತೀವಿ? ಇಂಟ್ ಅಂತ ಬರಿತೀವಿ. ಇಂಟ್ ಮೇನ್. ಇನ್ C++, ಮೇನ್ ಫಂಕ್ಷನ್ ಶುಡ್ ರಿಟರ್ನ್ ಎ ವ್ಯಾಲ್ಯೂ. C++ ಅಲ್ಲಿ ಮೇನ್ ಫಂಕ್ಷನ್ ಯಾವುದಾದ್ರೂ ಒಂದು ವ್ಯಾಲ್ಯೂನ, ಇಂಟಿಜರ್ ಟೈಪ್ ವ್ಯಾಲ್ಯೂನ ರಿಟರ್ನ್ ಮಾಡಲೇಬೇಕು. ಯಾವುದಾದ್ರೂ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಲೇಬೇಕು. ಓಕೆ, ಸಿ ಲ್ಯಾಂಗ್ವೇಜ್ ನಲ್ಲಿ ಆ ರೀತಿ ಇರೋದಿಲ್ಲ. ನಾವು ವೈಡ್ ಅಂತ ಯೂಸ್ ಮಾಡ್ಕೊಂಡು ಮೇನ್ ಫಂಕ್ಷನ್ ಬರ್ಕೊಂಡು ಬಿಡ್ತೀವಿ. ಇಟ್ ಮೀನ್ಸ್ ದ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್ ವೈಡ್ ಅಂತ ಬರೆದ್ರೆ. ಆದ್ರೆ C++ ಅಲ್ಲಿ ಮೇನ್ ಫಂಕ್ಷನ್ ಪಕ್ಕದಲ್ಲಿ ನಾವು ಇಂಟ್ ನ ಬರೀಲೇಬೇಕು. ಆ ಪ್ರೋಗ್ರಾಮ್, ದಟ್ ಪ್ರೋಗ್ರಾಮ್ ಮಸ್ಟ್ ರಿಟರ್ನ್ ಅ ಇಂಟಿಜರ್ ಟೈಪ್ ವ್ಯಾಲ್ಯೂ. ಅದಕ್ಕೋಸ್ಕರ ಪ್ರೋಗ್ರಾಮ್ ನಲ್ಲಿ ಏನಂತ ಬರೆದ್ವಿ? ಎಟ್ ದ ಎಂಡ್ ರಿಟರ್ನ್ 0. ಓಕೆ ಓಕೆ ಈಗ ಪ್ರೋಗ್ರಾಮ್ ನಲ್ಲಿರೋ ಲೈನ್ ಬೈ ಲೈನ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ? ಹ್ಯಾಶ್ ಇನ್ಕ್ಲೂಡ್ ಐಒಸ್ಟ್ರಿಂಗ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? ಯೂಸಿಂಗ್ ನೇಮ್ ಸ್ಪೇಸ್ std. ಯಾವ ನೇಮ್ ಸ್ಪೇಸ್ ಅನ್ನ ಯೂಸ್ ಮಾಡ್ಕೊಂತ ಇದೀವಿ? ಇಲ್ಲಿ std ನೇಮ್ ಸ್ಪೇಸ್ ಅನ್ನ ಯೂಸ್ ಮಾಡ್ಕೊಂತ ಇದೀವಿ. ಆ ಸ್ಟೇಟ್ಮೆಂಟ್ ಕೂಡ ಬರೆದ್ವಿ. ನಂತರ ಏನ್ ಮಾಡಿದ್ವಿ? ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಮೇನ್ ಫಂಕ್ಷನ್ ಗೆ ರಿಟರ್ನ್ ಟೈಪ್ ಏನಿರುತ್ತೆ? ಇಂಟಿಜರ್ ಟೈಪ್ ರಿಟರ್ನ್ ಟೈಪ್ ಇರುತ್ತೆ. ಅಲ್ಲಿ ಒಳಗೆ ಒಂದು cout ಸ್ಟೇಟ್ಮೆಂಟ್ ಬರುತ್ತೆ, ಅದು ಡಿಸ್ಪ್ಲೇ ಕೊಡುತ್ತೆ. ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನಲ್ಲಿ cout ಮತ್ತು cin ಸ್ಟೇಟ್ಮೆಂಟ್ ಗಳನ್ನ ನೋಡೋಣ. ಅದು ಡಿಸ್ಪ್ಲೇ ಕೊಟ್ಟ ಆದ್ಮೇಲೆ ರಿಟರ್ನ್ 0 ಅಂತ ನಾವು ಬರ್ದ್ವಿ. ರಿಟರ್ನ್ 0 ಅಂದ್ರೆ ಈ ಫಂಕ್ಷನ್ ಏನ್ ರಿಟರ್ನ್ ಮಾಡ್ತಾ ಇದೆ? ಫಂಕ್ಷನ್ ಇಂಟಿಜರ್ ಅನ್ನ ರಿಟರ್ನ್ ಮಾಡ್ತಾ ಇದೆ ಅನ್ನಕ್ಕೆ. ಯಾಕಂದ್ರೆ ಮೇನ್ ಫಂಕ್ಷನ್ ಗಿಂತ ಮೊದಲು ನಾವು ಏನ್ ಬರ್ದಿದ್ವಿ? ಇಂಟಿಜರ್ ಅಂತ ಬರ್ದಿದ್ವಿ. ಹೌದಾ? ಹಾಗಾದ್ರೆ ಇದೇನ್ ಮಾಡ್ತಾ ಇದೆ? ಇಂಟು ರಿಟರ್ನ್ ಮಾಡ್ತಾ ಇದೆ. ಹಾಗಾದ್ರೆ ಎವ್ರಿ C++ ಪ್ರೋಗ್ರಾಮ್ ಮಸ್ಟ್ include the main function must return the integer type of value. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ? int ಅಂತ ಬರಿತೀವಿ. every C++ program must include this. ಓಕೆ ಓಕೆ ಈ int ನ ನಾನು ರಬ್ ಮಾಡ್ಬಿಡ್ತೀನಿ, ಓನ್ಲಿ ಮೇನ್ ಅಂತ ಬರಿತೀನಿ. ಅವಾಗ ಏನಾಗುತ್ತೆ? ಅದು implicitly the compiler by default it returns 0 and by default it takes it as int main function. ಓಕೆ, ನಾವು int ಬರೆದ್ರು ನಡೆಯುತ್ತೆ, ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಬರೀಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅಂತ ತಗೊಳುತ್ತೆ int ಅಂತ ಹೇಳಿ. ಬರೆದ್ರೆ ಇಟ್ಸ್ ಓಕೆ. ಓಕೆ, ಮೇನ್ ಫಂಕ್ಷನ್ ಗೆ ರಿಟರ್ನ್ ಟೈಪ್ ಏನು? int. If we do not write this int before the main function, it by default it takes it as integer. By default ಬರೀಲಿಲ್ಲ ಅಂದ್ರೂ ಕೂಡ ಅದು ಬೈ ಡಿಫಾಲ್ಟ್ ಏನ್ ಮಾಡುತ್ತೆ? ಇಂಟಿಜರ್ ಅಂತಾನೆ ತಗೊಳುತ್ತೆ. ದಿಸ್ ಈಸ್ ಅಬೌಟ್ ರಿಟರ್ನ್ ಟೈಪ್ ಆಫ್ ದ ಮೇನ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್
ನಾವು ಸಿ ಔಟ್ ಸಿ ಇನ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಗಳನ್ನು ನೋಡೋಣ, ಇನ್ಸರ್ಷನ್ ಆಪರೇಟರ್, ಎಕ್ಸ್ಟ್ರಾಕ್ಷನ್ ಆಪರೇಟರ್ಗಳನ್ನು ನೋಡೋಣ. ಇನ್ನೊಂದು ಪ್ರೋಗ್ರಾಮ್ ಅನ್ನ ನೋಡಿ ಅದರಿಂದ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಅಂಟಿಲ್ ದೆನ್ ಗುಡ್ ಬೈ.